ನಮ್ಮ
ಎಲ್ಲರ ಕಷ್ಟಗಳನ್ನು ದೂರ ಮಾಡುತ್ತಾ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಿರ್ತಕ್ಕಂಥ ಆ ತಾಯಿ ಜಗನ್ಮಾತೆ ಶ್ರೀ ಮಾರಮ್ಮ ತಾಯಿಯನ್ನು ಎನ್ನ ರೂಪದಲ್ಲಿ ಸ್ಮರಣೆ ಮಾಡಿಕೊಂಡು ಕಾಟೇರಮ್ಮ ತಾಯಿಯನ್ನು ಸ್ಮರಣೆ ಮಾಡಿಕೊಂಡು ಇನ್ನುಳಿದ ಎಲ್ಲ ದೇವಾಲಯಗಳನ್ನು ಎನ್ನ ರೂಪದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತೆ. ನನ್ನ ಗುರುವಿನ ಗುರುರಾಗಿರ್ತಕ್ಕಂಥ ಗಾನಯೋಗಿ ಶಿವಯೋಗಿ ಲಿಂಗೈಕ್ಯ ಪಂಡಿತ ಪಂಚಾಕ್ಷರಿ ಗುರುವರ್ಯರನ್ನು ಎಂಥ ರೂಪದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತೆ. ನನ್ನಂತ ಅನಂತ ಕಲಾವಿದರನ್ನು ಕೊಲರಿಸಿ ಬೆಳೆಸಿ ನಡೆಸಿ ನರ್ತಿಸಿ ಕೀರ್ತಿಸಿ ಕುಣಿಯುವಂತೆ ಮಾಡಿದ ಎನ್ನ ಆರಾಧ್ಯ ಗುರು, ಪರಮಗುರು, ಶ್ರೇಷ್ಠ ಗುರು, ತ್ರಿಭಾಷಿಕ ಗುರು ಲಿಂಗೈಕ್ಯ ಪಂಡಿತ ಪುಟ್ಟರಾಜ ಗುರುವರ್ಯರನ್ನು ಎನ್ನ ರೂಪದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತೆ. ಈ ಜಗನ್ಮಾತೆ ಒಂದು ಪುರಾಣವನ್ನು ಪ್ರಾರಂಭ ಮಾಡಬೇಕು ಅಂತ ಮೊದಲಿಗೆ ವಿಚಾರ ಮಾಡಿ ಆಮೇಲೆ ಈ ಪುರಾಣವನ್ನು ಕೈಗೆತ್ತಿಕೊಂಡು ಪ್ರಾರಂಭ ಮಾಡಿದ್ದಾರೆ ಶ್ರೀ ಗಾನಯೋಗಿ ಪಂಚಾಕ್ಷರಿ ಕಲಾ ಸಂಸ್ಥೆಯವರು. ಆ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಹದೇಶ್ ಜಿ ಚಿಕ್ಕಮಠವರ ಹಾಗೂ ಇಂಥ ತಾಯಿಯ ಒಂದು ಪ್ರವಚನಕ್ಕೆ ಈ ಅಮ್ಮನ ಒಂದು ಸ್ಥಾನವನ್ನು ಮತ್ತು ವೇದಿಕೆಯನ್ನು ನಮಗೆ ಕಲ್ಪಿಸಿಕೊಟ್ಟಿರ್ತಕ್ಕಂಥ
ಈ ದೇವಸ್ಥಾನದ ಧರ್ಮದರ್ಶಿಗಳು, ಭಕ್ತಿ ಪ್ರವಚನಕಾರರಾಗಿರ್ತಕ್ಕಂಥ ಸಮಾಜ ಸೇವಕರಾದಂಥ ಎಂ ಮಾರೆಪ್ಪನವರೇ ಹಾಗೂ ಈ ಒಂದು ಪ್ರವಚನದ ಕಾರ್ಯಕ್ರಮದ ನಮಗೆ ಸಂಗೀತ ಸೇವೆಯನ್ನು ಮಾಡುತ್ತಿರುವ ನಮ್ಮ ಸಹೋದರರಾದ ಶ್ರೀ ಚೆನ್ನಯ್ಯ ಸ್ವಾಮಿ ಹಿರೇಮಠ ಅರಳಗುಂಡಿಯವರೇ, ಇನ್ನೋರ್ವ ಶ್ರೇಷ್ಠ ತಬಲವಾದಕರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಚರಣಕುಮಾರ್ ಉಗಾರ್ ಅಮರಾವತಿ ಬೆಂಗಳೂರವರೇ, ಹಾಗೂ ಈ ಎಲ್ಲ ತಾಯಿಯ ಚರಿತ್ರೆಯನ್ನು ಕೇಳಿಕೊಂಡು ನಾವೆಲ್ಲರೂ ಕೃತಾರ್ಥರಾಗೋಣ, ಪುನೀತರಾಗೋಣ ಅಂತ ಈ ಒಂದು ಸ್ಥಳದಲ್ಲಿ ಬಂದು ಕುಳಿತುಕೊಂಡು ಆ ತಾಯಿಯ ಚರಿತ್ರೆ ಕೇಳಲಿಕ್ಕೆ ಬಂದಿರ್ತಕ್ಕಂಥ ಎಲ್ಲ ತಾಯಿಯರಿಗೆ, ಎಲ್ಲ ಊರ ನಾಗರಿಕರೇ, ಎಲ್ಲ ಗುರುಹಿರಿಯರೇ, ಸಹೋದರ ಸಹೋದರಿಯರೇ ಹಾಗೂ ಮುಖ್ಯಮಂತ್ರಿ, ನೀವೆಲ್ಲರೂ ಕೂಡ ಏನಪ್ಪ ಅಂದ್ರೆ ಆ ತಾಯಿಯ ಒಂದು ಸ್ವರೂಪದವರನ್ನು ನಾವು ಭಾವಿಸಿಕೊಂಡು ನಿಮ್ಮಲ್ಲಿರುವ ಅಂತರಾತ್ಮಕ್ಕೆ ನಾವಿಂದು ಶರಣು 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 ಅಂತ ಹೇಳ್ತಾರೆ. ಇರುವೆ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಯಾವುದು? ಈ ಮಾನವ ಜನ್ಮ. ಏನ್ರಿ ಮಕ್ಕಳು ಇದು ದಿನ ಹೇಳ್ತಿರ್ತಕ್ಕಂಥ ನೀವೇನ ಇದು ದಿನ ಹೇಳಲೇಬೇಕು, ಇದು ಹೇಳಿ ನಾವು ಮುಗಿಸ್ಕೋಬೇಕು. ಇರುವೆ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಈ ಮಾನವ ಜನ್ಮ. ಈ ಜನ್ಮ ಒಂದು ದಿವಸ ಹುಡ್ತೀವಿ, ಒಂದು ದಿವಸ ಸಾಯ್ತೀವಿ. ಈ ಹುಟ್ಟು ಸಾವಿನ ಮಧ್ಯೆ ಇರುವ ಬದುಕತಕ್ಕಂಥ ಜೀವನವನ್ನು ನಾವು ಯಾವ ರೀತಿ ಅದನ್ನ ಮಾಡಬೇಕು ಅನ್ನೋದು ತಿಳ್ಕೋಬೇಕಾಗಿದೆ. ಹೇಳ್ತಲ್ಲ ಎಲ್ರಿ ಕಿರಾಣಿ ಸಿದ್ಧತೆ ಸ್ವಾಮಿ ಹೋಗಿ ತಗೊಂಡ್ರಿ ಅಂತ ಅನ್ಬೋದು. ಇಲ್ಲ, ಕಿರಾಣಿ ತೇಲಿ ಸಿಗಲ್ಲ, ಯಾವ ತೇಲಿ ಸಿಗಲ್ಲ ರೀ. ಇದು ಸಿಗುವಂತ ಜಾಗ, ಈ ಜಾಗ ಹೀಗೆ ಕುಳಿತುಕೊಂಡಿರಲ್ಲ. ಇಂಥ ಪುರಾಣ, ಪುಣ್ಯಕಥೆ, ದೇವರ ವಾಕ್ಯ, ಸಂಗೀತ, ಸಂಕೀರ್ತನ, ಋಷಿಮನೆಗಳ ಆಶೀರ್ವಚನ, ಗುರು ಹಿರಿಯರ ಹಿತನುಡಿಗಳು, ದೇವರ ಬಗ್ಗೆ ಅನೇಕವಾಗಿರ್ತಕ್ಕಂಥ ವಿಚಾರಗಳನ್ನು ಕೇಳಿಕೊಂಡಾಗ ಮಾತ್ರ ಈ ಒಂದು ಮಾನವ ಜನ್ಮ ಹುಟ್ಟಿದ್ದು ಒಂದು ಸಾರ್ಥಕವಾಗುತ್ತೆ. ಆ ಪರಮಾತ್ಮ ಜಗನ್ಮಾತ್ಮ ನಮ್ಮನ್ನೆಲ್ಲ ಹುಟ್ಟಿ ಕಳಿಸಿದ ಭೂಮಿಗೆ ನಾವು ಆ ದೇವರಿಗೆ ಏನಾದ್ರು ಕೊಡ್ಬೇಕಂತ ಇರ್ಬೇಕು. ನಮ್ಮ ಹತ್ರ ಏನ ಹಂಗ ಬಂದ್ರೆ ಹೋಗಿ ಅಂತ ಮಾಡ್ತಾರೆ ಕೆಲವು ಜನ ಅಂತಾರ, ಬಿಡಿ ಸ್ವಾಮಿ ಏನು ದೇವ್ರ ಕೈಗಳು ನಮಸ್ಕಾರ ಮಾಡಿದ್ರ ದೇವ್ರು ಕೊಟ್ಬಿಡ್ತಾನೆ ಮಾಡೋಣ. ಎಲ್ಲ ಸುಮ್ಮನೆ ನೀವೆಲ್ಲ ಹೇಳೋದು ಏನೈತಿ, ಒಂದೇ ಸುತ್ತಲೂ ಸಾಯೋದು ಗ್ಯಾರಂಟಿ ಐತಿ. ಇದು ಖಾನಾ ಪೀನಾ ಮಜಾ ಉಗಾದ ಜಿಂದಗಿ ಕ್ಯಾ ಹೈ ಅಂತ ಹೇಳ್ತಾರೆ. ಖಾನಾ ಪೀನಾ ಮಜಾ ಉಗಾದ ಜಿಂದಗಿ ಕ್ಯಾ ಹೈ ಅಂತ ಹೇಳ್ತಾರೆ. ಅಂದ್ರೆ ಅವನು ಏನಾಗ್ಬಿಟ್ಟಾನ, ಅಹಂಗಳವನಾಗ್ಬಿಟ್ಟಾನ. ಯಾರ ಮಾತು ಹೇಳಿದಾರಲ್ಲ ಅವರಿಗೆ ಅಹಂಕಾರ ಆಗ್ತಿದ್ದಾರೆ. ಅವನು ಯಾಕೆ ಭಗವಂತ ಅವರಿಗೆ ಸರ್ವಹಿತದಲ್ಲಿ ಐಶ್ವರ್ಯಗಳನ್ನು ಕರುಣಿಸಿಬಿಟ್ಟಿದ್ದಾರೆ. ಏನು ಅವನು ಆ ರೀತಿ ಮಾತಾಡಿದ ಕಾರಣ ಏನಪ್ಪ ಅಂದ್ರೆ ಆ ಜಗನ್ಮಾತೆಯಾಗಿರ್ತಕ್ಕಂಥ ಆ ಮಹಾಲಕ್ಷ್ಮಿ ತಾಯಿ ಅವನಿಗೆ ಅಷ್ಟು ಐಶ್ವರ್ಯಗಳನ್ನು, ಭೋಗಾದಿಗಳನ್ನೆಲ್ಲ ಸಂಪತ್ತನ್ನು ಕೊಟ್ಬಿಟ್ಟಿದ್ದಾಳೆ. ಮೊದಲು ಭಕ್ತಿವಂತನಾಗಿದ್ದ, ಕಷ್ಟದಲ್ಲಿದ್ದ, ಒಂದು ಗುಡಿಸಲಲ್ಲಿ ಗಾಡಿ ಕೆಲಸ ಮಾಡಿಕೊಂಡು ಕಲ್ಲು ಮಾಡಿ ಇಟ್ಟಿಗೆಗಳನ್ನು ಹೊತ್ತುಕೊಂಡು ಕೆಲಸ ಮಾಡ್ತಾ ಇದ್ದ. ಅವನಿಗೆ ಅವನ ಕಷ್ಟವನ್ನು ನೋಡಿ ಆಮೇಲೆ ದೇವರ ಧ್ಯಾನ, ತಾಯಿಯ ಒಂದು ಧ್ಯಾನವನ್ನು ಮಾಡಿಕೊಟ್ಟಿದ್ದ. ಅದನ್ನು ತಿಳಿದ ತಾಯಿ ಏನ್ ಮಾಡಿದ್ರು, ಅವರಿಗೆ ಆಶೀರ್ವಾದ ಮಾಡಿದಾಗ ಅವ ದಿನೇ ದಿನೇ
ಮಗ ಗೌರಿ ಕೆಲಸ ಗಾಡಿ ಕೆಲಸ ಮಾಡ್ಕೊಂಡು ಮೇಸ್ತ್ರಿ ಆದ. ಮೇಸ್ತ್ರಿ ಕೆಲಸ ಮಾಡ್ಕೊಂಡ ಮನೆಗೆಲ್ಲ ಇಂಜಿನಿಯರ್ ಕಾಲೇಜ್ ಆತರ ಜನಕ ಇಂಜಿನಿಯರ್ ಮನೆ ಕಟ್ಟಾಕ್ತಿದ್ದ. ಅದು ಕಟ್ಟಾಕಿದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ತಗೊಳಕತ್ತಿಲ್ಲ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಆದ್ಮೇಲೆ ಹಂಗ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಕತ್ತಿದ್ದ. ಅಂದ್ರೆ ತಾಯಿ ಯಾವ ರೀತಿ ನಮ್ಗೆ ಕೊಡ್ತಾಳ ಅನ್ನೋದಕ್ಕೆ ತಿಳ್ಕೋಬೇಕಾಗಿದೆ. ಆ ತಾಯಿ ತಾನೇ ಬಂದು ತಗೊಳಪ್ಪ ಅಂತ ಕೊಡೋದಿಲ್ಲ. ನಿನ್ನ ಭಕ್ತಿ, ನಿನ್ನ ಶ್ರದ್ಧೆ ಏನು ನೀನು ಕೊಡ್ತೀಯೋ ತಾಯಿಗೆ, ಅವಾಗ ತಾಯಿ ಕೊಟ್ಟದ್ದು ನಾವು ಹಿಡ್ಕೊಳಕ್ಕಾಗಲ್ಲ. ಆ ತರ ಕೊಡ್ಕೊಳಕ್ಕೆ ಅಮ್ಮ. ಅವಾಗ ಎಲ್ಲ ಕೊಟ್ಟಾಗ ಅಮ್ಮ ಏನ್ ಮಾಡ್ಬಿಟ್ಟ, ಮಹಾಂತ ಗರ್ವ ಉಳ್ಳವನಾದನು. ಎಲ್ಲ ನನಗೆ ಏನು ಇಲ್ಲೇ ಬೇಕು, ಅಮ್ಮನಿಗೆ ತರಿಸ್ತೀನಿ ಅಂತಂದು ಹುಚ್ಚ ಆ ದೇಶದಲ್ಲಿ ಅಮ್ಮ ಹುಚ್ಚರಾದಂತೆ ಆಡಕಂತ ಗರ್ವ. ಅವಾಗ ಏನಾಗುತ್ತೆ, ಅಮ್ಮ ಅಲ್ಲೇ ಹುಚ್ಚ, ನೀನು ಈ ಹುಚ್ಚಿದ್ದು ನಾನೇ ನಿನ್ನ ಕಷ್ಟದಲ್ಲಿಂದ ನನ್ನ ಧ್ಯಾನ ಮಾಡಿದಂತೆ ಆಶೀರ್ವಾದ ಮಾಡಿ ಎಲ್ಲ ಧನ ಸಂಪತ್ತು, ಆರೋಗ್ಯ ಸಂಪತ್ತು, ಜಾಸ್ತಿ ನೆಮ್ಮದಿ ಕೊಟ್ಟಿದ್ದು ನಾನೇ. ಇವಾಗೆಲ್ಲ ಕೊಟ್ಟಿದ್ದೀನಿ ಅಂತ ತಕ್ಷಣ ನಾನೇನು ನನ್ನ ಮತ್ತು ಏನೇನೋ ಮಾತಾಡ್ತೀವಿ, ಎಲ್ಲ ನನಗೇನೆ ಗೌರವ ಕೊಡ್ತಾರಲ್ಲ, ನನ್ನ ಮನೆ ಮಾಡ್ತಾರಲ್ಲ. ಆಯ್ತು ಪಾಪ ನೋಡಿ. ಈಗ ದೀಪ ಆಗ ಏನಾಗತ್ತೆ, ಜೋರ ಕುಡಿದ ಅಂದ್ರೆ ಮುಗಿಸ್ತದೆ ಎಲ್ಲ ಕಾರ್ಯ ಆಗ್ತದೆ. ಅವಾಗ ಅದೇ ಮನುಷ್ಯ ಆ ಗರ್ವ ಬಂದಾಗ ಆ ತಾಯಿ ಏನ್ ಮಾಡ್ತಿರ್ತಾಳೆ, ಎಲ್ಲ ಪಾಪಗಳನ್ನು ಮಾಡೋ ಹಾಗೆ ಮಾಡಿಬಿಟ್ಟು ಜಾಸ್ತಿ ಪಾಪ ಮಾಡಿ ಅವನ ಪಾಪಗಳನ್ನು ಕುದಿಸ್ಬಿಟ್ಟು ಅವನನ್ನು ನಾಶ ಮಾಡ್ತಾಳೆ. ಅದಕ್ಕೋಸ್ಕರ ಈ ರೀತಿ ಮಾಡುವಾಗ ನಾವು ಆ ತಪ್ಪನ್ನು ಮಾಡದೆ ಆ ತಾಯಿ ಕೊಟ್ಟಾಗ ನಾವು ಏನಪ್ಪ ಕೈ ಎತ್ತಿ ಕೇಳ್ತಲ್ಲ, ದಾನ ಪರೋಪಕಾರ ಎಂಬುದಕ್ಕೆ ಅಂದಾಗೆ ನಾವು ಏನು ದಾನ ಮಾಡ್ತಿದ್ದೀವೋ ಆ ದಾನದ ಫಲವಾಗಿ ನಮ್ಮದು, ನಮ್ಮ ಕುಟುಂಬದವರಿಗೂ ಸುತ್ತಮುತ್ತಲನ್ನ ಎಲ್ಲ ಒಳಗಕ್ಕೂ ಕೂಡ ಆ ತಾಯಿ ವರವನ್ನು ಕಳಿಸುತ್ತಾರೆ. ಈ ರೀತಿಯಾಗಿರುವಾಗ ಇಂತಹ ಪುರಾಣದಲ್ಲಿ ಏನ್ ಹೇಳಿದೆ ನೋಡಿ, ಮೊದಲು ನಾನು ಪರಮಾತ್ಮನ ಏನು ಸಿಗ್ತೈತಿ ಅಂದ್ರೆ ಪುರಾಣ ಪ್ರವಚನ ಅಂತಲ್ಲ. ಈಗ ನೀವು ಬಂದು ಕೂತ್ಕೊಂಡು ಕೇಳ್ತಾರೆ ನೋಡ್ರಿ, ಇದರಿಂದ ನಿಮ್ಮ ಪಾಪ ಕರ್ಮಗಳು ತಿಳಿಯಲು ಮಾಡಿರ್ತಕ್ಕಂಥದ್ದು ನಾಶ ಆಗ್ತಾ ಇದೆ. ಯಾಕಂದ್ರೆ ಆ ತಾಯಿ ನುಡಿ ಕೇಳೋದ್ರಿಂದ, ಈ ಪುರಾಣ ಕೇಳೋದ್ರಿಂದ ಬಹಳ ಲಾಭ ಇದೆ ತಾಯಿಯವರೇ. ಹಂಗೆ ಚಿಕ್ಕದಾಗಿ ಒಂದು ವಿಷಾಂತ ನೆನಪು ಬರ್ತೈತೆ ಹೇಳ್ತೀನಿ ನಾನು. ಪುರಾಣ ಕೊಟ್ಟೆ ಕೇಳೋದ್ರಿಂದ ಏನ್ ಲಾಭ, ಏನ್ ನಷ್ಟ ಅನ್ನೋದನ್ನ ಚಿಕ್ಕದಾಗಿ ಹೇಳ್ತೀನಿ. ಒಂದು ಊರಾಗಿದ್ದ ಪುರಾಣ ಕಾರ್ಯಕ್ರಮ ನಡೆದಿದ್ದು, ತಾಯಿ ಪುರಾಣ ಹಚ್ಚಿದ್ದು ಶಾಸ್ತ್ರಿಗಳು ಊರಾಗಿ ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಕಥೆ ಹೇಳ್ತಾ ಅಮ್ಮನ ಪವಾಡಗಳು ತಿಳ್ತಾ ಜೋರಾಗಿ ನಡೆದಿದ್ದು. ಊರಿಗೆ ಗೌಡ ಆಗಿದ್ದ ದೊಡ್ಡ ಮನುಷ್ಯ, ಬಹಳ ಶ್ರೀಮಂತ ಇದ್ದ. ಅವನಿಗೆ ಮಕ್ಕಳೇ ಆಗಿದ್ದಿಲ್ಲ. ಆಗ ಅವನಿಗೆ 65 ವರ್ಷ ಆಗಿತ್ತು. 65 ವರ್ಷ ಆಗಿತ್ತಲ್ಲ, ಮಕ್ಕಳು ಫಲನೇ ಇದ್ದಿಲ್ಲ ಅವ್ರಿಗೆ. ಬರೀ ಕಂಜೂಸ್ ಪಾರ್ಟಿ, ಲೋಕದ ಮನುಷ್ಯ. ₹1 ಒಂದೊಂದು ಪೈಸನ ಲೆಕ್ಕ ಹಾಕಿ ಜೀವನ ಮಾಡ್ತಕ್ಕಂಥ ಮನುಷ್ಯ ಅವನಾಗಿದ್ದ. ಇದ್ದಾಗ ಏನಾಗುತ್ತೆ, ಪಾಪ ಹೆಂಡತಿ ನೋಡಿದ್ರೆ ಎಲ್ಲಿ ದೇವ್ರ ಕಾರ್ಯ ನಡೀತಾರೋ, ಎಲ್ಲಿ ಪುರಾಣ ಮಾಡ್ತಾರೋ, ಎಲ್ಲಿ ಸಂಗೀತ ಕಾರ್ಯಕ್ರಮ ಇರುತ್ತೋ ಅಲ್ಲಿ ಹೋಗೋದು, ದೇವರೇ ಎಲ್ಲ ಕಾಪಾಡ್ಕೊ ನಮ್ಮನ್ನೆಲ್ಲ ಬೇಡ್ಕೊಳ್ಳೋದು, ಅಲ್ಲಿ ಕೇಳ್ಕೊಳ್ಳೋದು, ದಕ್ಷಿಣೆ ಹಾಕಿಕೊಳ್ಳೋದು ಅವನ ಹೆಂಡತಿಯ ಸ್ವಭಾವ ಇದೆ. ಆದ್ರೆ ಇವನು ಮನೆ ಬಿಟ್ಟು ಹೋದವನ ಅಲ್ಲ, ₹1 ಯಾರ ಕೈಯಲ್ಲಿ ಕೊಡೋನು ಅಲ್ಲ. ಈ ರೀತಿ ಇದ್ದಾಗ ಏನಾಗುತ್ತೆ, ದಿನಾನ ಹೆಂಡತಿ ಪುರಾಣಕ್ಕೆ ಹೋಗ್ಬಿಡ್ತಾಳೆ. ಅವಾಗ ಅಲ್ರಿ ಗಟ್ಟಿಗಂತ ಅವ್ರು ಕೇಳ್ತಾರೆ, ರೀ ಗೌಡ್ರಿ ಬರೀ ಆ ಪಕ್ಕದ ಮನೆ ಪಕ್ಕ ಹೋಗ್ಬಾರ್ದಾರಿ, ಆ ಪಕ್ಕ ಹೋಗಿ ಪಟ್ಟಿರಪ್ಪ ಬರ್ತಾನೆ, ದಿನಾನು ಬಂದು ಮುಂದೆ ಕೂತಿರ್ತಾನೆ. ಆ ಮುಂದೆ ನೋಡಿ ಮುತ್ತ ಹೋಗ್ತೈತೆ, ಮುತ್ತದಾಗಿ ಮುಂದೆ ಕೂತಿರ್ತಾನೆ. ಬಂದು ನೋಡಿ ಅವ್ರಿಗೂ ಹಂಗ ಎಷ್ಟೋ ಜನ ಮಾಡ್ತಾರೆ ಗೌಡ್ರು. ಎಲ್ಲ ಕೇಳ್ತಾರೆ, ಅಲ್ಲಕ್ಕೆ ಯಾಕೆ ಮಾಡ್ತಾರೆ ಒಬ್ಬಕ್ಕೆ ಬರ್ತೀಯ ನೀನೆ ಅಂತ.
ಕಟ್ಟಾಗಿ ಮುಂದೆ ಹೋದಾನ ಆರು ಸಾಲ ಬೆಳೆ ಸಾಲ ಕಟ್ಟುತ್ತಾನ ನಿದ್ದೆ ಮಾಡೋದು ಬುದ್ಧಿ ಆಗಿತ್ತು. ಅದು ಮತ್ತೆ ಇನ್ನೇನು ಮಾಡ್ತೀವಿ ನೋಡಿ, ಯಾರು ಬೇಕಾದರೂ ನಾವು ಅಂದ್ಬೋದು, ಯಾರು ಬೇಕಾದ್ರೂ ನಾವು ಹೆದರ್ಸ್ಬೋದು. ಆದರೆ ಮನೆಯಲ್ಲಿರುವ ತಾಯಿಯಂದ್ರಿದಾರಲ್ಲ, ಹೋಮೆ ಇನ್ನೊಂದು ಹೆಸರು ಇಟ್ಬಿಡ್ರಿ, ಎಂಟರ ಮುಂದೆ ಎಲ್ಲರೂ ತೊಗೊಳ್ಳಬೇಕು. ಇದು ಮಾತ್ರ ಯಾಕಂದ್ರೆ ಅಂತ ಪರಮಾತ್ಮನೇ ತೋರ್ಬಿಟ್ಟಾನೆ. ನಮ್ಮ ನಿಮ್ಮಂಥವ್ರ ಕಥೆ ಇಲ್ವಾ? ಹಾಗಿದ್ದಾಗ ಆ ತಾಯಿ ಹೇಳ್ತಾಳ, ಗಂಡನಿಗೆ ಹೋಗಿ ಒಂದು ಉದ್ದೇಶನಿಗೆ ಕೊಡೋಣ ಕೇಳ್ಕೊಂಡ್ಬನ್ನಿ ಅಂದಾಗ ಏನಾಗಿರೋದು ಮತ್ತೆ ಇನ್ನೇನು ಮಾಡೋದು, ಬೆಟ್ಟಾಗ ಬೈತಾಳೆ ಅಂದ್ಕೊಂಡು ಆಯ್ತು ಬರ್ತೀನಿ ಅಂದ್ಕೊಂಡು ಬಂದ ಪುರಾಣ ಬಂದ. ಪುರಾಣ ಕುತ್ಕೊಳ್ತಾನೆ. ಕುತ್ಕೊಂಡಾಗ ಏನಾಗುತ್ತೆ, ಕೊನೆಗೆ ಇನ್ನೇನು ಕೈ ಮಾಡ್ತಿದ್ದು ಯಾಕಂದ್ರೆ ನಾವು ಈಗ ನೋಡಿ 8 ಗಂಟೆ ಆಗುತ್ತೆ ಬ್ಯಾಟ್ರಿ ಮಾಡೋದು ಕೊಡಾಡ್ತೀವಿ. ಅಷ್ಟು ಟೈಮ್ ಆಯ್ತು ಒಂದು ಕುತ್ಕೊಂಡು ಅವರು ಕೊನೆ 3 ಶಬ್ದ ಕೇಳಿಸ್ಕೊತಾರೆ. ಕೊನೆಗೆ ಅವ್ರು ಕೇಳ್ತಾರೆ ಸಾಕು ನೋಡ್ರಿ, ಯಾರು ಮನೆಗೆ ಬಂದ್ರೆ ಬಂದ್ರಿ ಅಂತ ಕುತ್ಕೊಳ್ಳಿ ಅಂತ ಹೇಳ್ತೀರಾ, ಹೋಗ್ತೀರಾ ಹೋಗಿ ಅಂತ ಒಳ್ಳೆ ಗೌರವದಿಂದ ಚೆನ್ನಾಗಿ ಮಾತಾಡೋದು ಕಲೀರಿ. ಬಂದವರಿಗೆ ಹಾಗೆ ಎಷ್ಟು ಬೇಕಂತ ಮಾತಾಡಬೇಡಿ ಅನ್ನೋದನ್ನ 3 ನುಡಿ ಕೇಳಬೇಕಂದ್ರೆ ಪುರಾಣ ಮಹಾಮಂಗಲ ಆಯ್ತು ಬಿಟ್ಟರು. ಸರಿ, ಪುರಾಣ ಮುಗಿಸಿದ್ರು, ಎಲ್ಲ ನಮಸ್ಕಾರ ಮಾಡಿದ್ರು, ಎಲ್ಲ ಪುರಾಣ ಮುಗಿದ್ರು, ಮನೆಗೆ ಹೋದ್ರು. ಇವರು ಬಂದಾರಿ. ಬಂದು ಯಥಾಪ್ರಕಾರ ಮುದ್ದೆ ಬಿಟ್ಬಿಟ್ಟ, ಸಂಸಾರ ಮಾಡಿದ ತಾಯಿ ಸಂಸಾರ ಹಾಕೊಂಡು ಮುದ್ದೆ ಬಿಟ್ಬಿಟ್ಟು ಹಾಗಾಗಿ ಒಚ್ಚೆ ಬಿಡಕ್ಕೆ ಕುತ್ಕೊಂಡ. ಮಜಾ ಏನಾಗ್ತಾರೆ ಅವತ್ತಿನ ದಿವಸ ಆ 7-8 ಜನ ಕಳೆದು ಆ ಮನೆಯ ಗೌಡಪ್ಪನ ಮನೆಯ ನಾವು ಇವತ್ತು ಕಲ್ಪನೆ ಮಾಡೋಣ. ಯಾಕಂದ್ರೆ ಮಿಕ್ಕಿದರೆಲ್ಲ ಬೇರೆ ಜನ ಎಲ್ಲ ಶ್ರೀಮಂತರಲ್ಲ, ಅಷ್ಟೇ ಕಷ್ಟ ಇರೋರು, ಏನು ಸಿಗಲ್ಲ. ಈ ಗೌಡಪ್ಪ ಎಲ್ಲ ಇವತ್ತು ತಗೊಂಡು ಅಂತ ತೀರ್ಮಾನ ಮಾಡ್ತಾರೆ. ಮಧ್ಯರಾತ್ರಿ 2 ಗಂಟೆ ಆಗಿರುತ್ತೆ. ಅವ್ರು ಕಳೆದು ಬರೋದು ಯಾವ ಗಂಟೆ ಅಂತ ಮಾಡಿದವರೆಲ್ಲ ಮಧ್ಯೆ 2 ಗಂಟೆ ಆಗುತ್ತೆ. ಎಲ್ಲರೂ ಯೋಚನೆ ಮಾಡಿ ಬಟ್ಟೆಗಳು ಬಾಯಿ ಬರ್ಬಾರ್ದಲ್ಲಿ ಅಂದ್ಕೊಂಡು ಬಟ್ಟೆಗಳೆಲ್ಲ ಅದಕ್ಕೆ ಮಾಸ್ಟರ್ ಹಾಕೊಂಡು ಎಲ್ಲರೂ ಒಟ್ಟಿಗೆ ಬರ್ತಾರೆ. ನಿಧಾನವಾಗಿ ಏನು ಮಾಡ್ತಾರೆ, ಅವ ಮಂಚದಲ್ಲಿ ಹಾಲಲ್ಲೇ ಮಂಚ ಹಾಕಿಕೊಂಡು ಅಲ್ಲೇ ಬರ್ತಾನೆ. ಈ ಹಾಲಿಗೆ ಅಂತಾಗಿ ನಾವು ಬಾಗಿಲಿರುತ್ತೆ, ಅದನ್ನು ಯಾವುದೂ ನಿಧಾನವಾಗಿ ಅವ್ರ ಕೈ ಕೇಳುತ್ತೆ ಅಂತ ಸಣ್ಣಗೆ ಶಿಲ್ಕ ಹಾಕಿ ತೆಗೆದ್ರೆ ತೆಗೆ ಕೆಪಾಸಿಟಿ ಇರ್ತದೆ. ಬೀಗ ಹಾಕಿ ಮೂಲಾಗಿ ಆ ಬೀಗ ಮೇಲೆ ಕೆಪಾಸಿಟಿ ಇರ್ತದೆ. ಆ ರೀತಿ ಅವರು ನಿಧಾನವಾಗಿ ಆ ಶಿಲ್ಕನ ತೆಗೆದು ಬಜೆ ದೇವಸ್ಥಾನ ನೋಡ್ಕೊಂಡು ಮನೆಯ ಮುಂದೆ ಬೀಳೋಣ ಅಂತಂದ್ರೆ ಆ ಕಡೆ ಎಲ್ಲ ಒಟ್ಟಿಗೆ ಮಾಡಿ ನಿಧಾನವಾಗಿ ಬಾಗಿಲು ಹೊರಗಡೆ ಮತ್ತೆ ಕಲ್ತಿರ್ತಾರೆ. ಅವನಿಗೆ ಅದೇ ಗೌಡರಿಗೆ ಕಳಿಸ್ತಿದೆ ನೋಡಿದೆ. ಆ ಗೌಡರಿಗೆ ಕಳಿಸಿದಲ್ಲಿ ಕಳಿಸ್ತಾರೆ, ಕರ್ಮಿಸ್ತಾ ಇದ್ದಾರೆ. ಏನ್ ಕರ್ಮಿಸ್ತಾವ, ಇವ್ರು ಬಾಗಿಲು ಒಳಗಡೆ ಹೆಜ್ಜೆ ಇಡೋದು ಬಂದ್ರ ಬನ್ನಿ ಅವಾಗ ಇವ್ರು ಹೆಜ್ಜೆ ಇಡೋದು ಅದೇ ಗೊತ್ತಾಯ್ತವ್ರೆ. ಈ ಶುರು ಮಾಡೋಣ ಅಂತ ಸೂಕ್ಷ್ಮ ಸೌಂಡ್ ಕೇಳೋಣ ನೋಡ್ರಿ. ಎಲ್ಲರೂ ಮಾತಾಡ್ಕೊಂಡು ಕುತ್ಕೊಂಡು ಆಮೇಲೆ ವಿಚಾರ ಮಾಡೋಣ. ಕೂತ್ಕೊಂಡ್ರ ತಕ್ಷಣ ಕೂತ್ಕೊಂಡ್ರಿ ನಮ್ಮ ಕತೆ ಗೌಡ ಆಯ್ಕೆ ನಮ್ಮ ಗೌಡ ಏನು ಮಾಡೋಣ ಕೊನೆಗೆ ಅಂತದ್ದು ಆ ಕಡೆಯಿಂದ ನಾವು ಇಲ್ಲೇ ಕೂತಿರ್ತೀವಿ, ನೀವು ಆ ಕಡೆಯಿಂದ ಫೋನ್ ಮಾಡಿ ಅವನ್ನ ಬೇರೆ ಹೋಗಿದ್ದ ಅವ್ರು ಹೋಗೋಕೆ ಫೋನ್ ಮಾಡಿ ಅಂತ ಹೇಳಿ ಅದಕ್ಕೆ ಫೋನ್ ಮಾಡಿ ಬಂದಿರ್ತಾರೆ. ಅವರು ಮಾಡ್ಕೊಂಡು ಒಳಗೆ ಹೋಗಿರೋದು ಇವ್ರು ಕರ್ಕೊಂಡು ಹೋಗೋದು ಅಂತ ಬರ್ತಾರೆ. ಅವಾಗ ಕುತ್ಕೊಂಡ್ರೆ ಅವನ್ನ ಇದು ಬೇಡ, ನಾವಿನ್ನ ಎಷ್ಟಿತ್ತು ಸ್ವಲ್ಪ ತಿಂಗಳಿಲ್ಲ, ಆಮೇಲೆ ನೋಡೋಣ ಮಾತಾಡ್ತಾನೆ ಏನು ಅಂತ ಎಷ್ಟಿಲ್ಲ ಎಲ್ಲ ಏನ್ರಿ ಮುಗಿದ್ವಿ
ನಿಜವಾಗ್ಲೂ ನಾವು ವಿಚಾರ ಮಾಡಿದ್ವಿ ಮುಗಿದ ಕತೆ ಈಗ ಏನ್ ಮಾಡೋದು ಇನ್ನು ದಾರಿಲ್ಲ ಓಡಿ ಹೆಜ್ಜೆ ಹಿಡಿಕೊಂಡು ಬಂಟ ಹೋಗ್ರಿ ಅನ್ಕೊಂಡ ನೋಡಪ್ಪ ನಟಿ ದಲಿತು ದೆಸೆಯಿಂದ ನಾ 8 ಜನನ ಯಪ್ಪ ಇನ್ನೂರು ಸಿಕ್ಕಿರಿ ಸೆಂಟ್ರಲ್ ದೇವಿ ಆಗಿರ್ತಾನ ಅಂದ್ಕೊಂಡು ಎಲ್ಲ ಕೂಡೋದು ಬೆಳೆದು ಹರಿದ್ರಿ ಅವಾಗ ಕನಸಲ್ಲಿ ಮಾಡಿಸಿದ್ರೆ ಅವ್ರು ನೋಡಿದ್ದಲ್ಲ ಬೆಳೆದು ಹರಿದು ಆ ಕುಟಿ ಹಿಂದ್ಗಡೆ ಅವರೆಲ್ಲ ಪಟ್ಟು ಹೋಗಿ ಪ್ರಚಾರ ಮಾಡಿದ್ರೆ ಒಂದು ಹಾರಿದ ಮಕ್ಕಳು ಎಬ್ಬಿ ಬಿದ್ದದ್ದು ಎಬ್ಬಿ ಒಳಗೆ ಹೋಗಿದ್ದೀನಂತೆ ಆಮೇಲೆ ಅಂದ್ಕೊಂಡು ಯಪ್ಪ ನಮ್ಮ ಮನೆಗೆ ಯಾರು ಕಳ್ಳು ಬರ್ತಾರೆ ಶಿವಾಜಿ ನಮ್ಮ ಮನೆಗೆ ಏನು ಹೋಗಿದ್ದಾನ ಮತ್ತೆಲ್ಲ ಟಿವಿ ಎಲ್ಲ ನೋಡ ಏನು ಹೋಗಿದ್ದೀರಿ ಎಲ್ಲ ಹಂಗೆ ಇತ್ತು ಅವಾಗ ಅಂದ್ಕೊಂಡ್ರೆ ಅಮ್ಮ ಕರಡು ಈಗೆಲ್ಲ ಒಳಗೆ ಬರ್ತದೆ ಕರ್ತನ ಮಾಡಿ ಹೋಗ್ಯಾರ ಅಂದ್ರೆ ಇದು ಹೇಗಿರ್ಬೋದು ಶಕ್ತಿ ಮತ್ತು ಯೋಚನೆ ಮಾಡಿದಾಗ ಅವ್ರು ನೆನಪು ಬರ್ತೀರಿ ಓ ನಾನು ಪುರಾಣ ಕೇಳಕ್ಕೆ ಹೋಗಿದ್ದೇನೆ ಆ ಸ್ವಾಮಿ ಶಾಸ್ತ್ರಿಗಳು ಭದ್ರ ಬನ್ನಿ ಪುತ್ರ ಕುಂದರಿ ಹೋಗ್ತೀರಾ ಹೋಗ್ರಿ ಅಂದ್ರು ಆ ಮೂರು ಶಬ್ದ ನಮ್ಮ ತಲೆ ಕುತ್ಕೊಳ್ಸಿದೆ ಇವತ್ತು ನಾನು ಕಲ್ಪಡಿಸಿದ್ದೀನಿ ಈ ನನ್ನ ಆಸ್ತಿ ಬಂಗಾರ ಒಡವೆ ವಸ್ತುಗಳೆಲ್ಲ ಉಳಿದಪ್ಪ ದೇವರೇ ಸರ್ ನಾನು ಒಂದೇ ದಿನ ಈ ಪುರಾಣ ಕೇಳಿದ್ರೆ ಎಷ್ಟು ಬಾಧಿಸುವ ಈ ದಿನ ಪುರಾಣ ಕೇಳಿದ್ರೆ ಎಷ್ಟ ಭಗವಂತ ತಾಯಿ ನಮ್ಗೆ ಎಲ್ಲ ಕೊಡೋಂಗಿಲ್ಲ ಅಂತ ತಿಳ್ಕೊಂಡು ಅವತ್ತಿಂದ ಗೌರವ ಏನ್ ಮಾಡಿದ್ರಿ ಹೆಂಡತಿ ಜೊತೆ ನಾನು ಬರ್ತೀನಿ ನಡಿ ಅಲ್ರಿ ಈಗ ಯಾಕೆ ಬರ್ತೀರಿ ಯಪ್ಪ ನಡಿ ನಾನು ಬರ್ತೀನಿ ಅಂತಂದು ದಿನ ಗೌರಪ್ಪ ಪುರಾಣ ಕೇಳಿಕೊಟ್ಟ ಕೀರ್ತನ ಕೇಳಿಕೊಟ್ಟ ತನ್ನ ಕೈಯಲ್ಲಿ ಸ್ನಾನ ಮಾಡ್ತಿದ್ದಿಲ್ಲ ಮೊದಲು ದಾನ ಮಾಡಕ್ಕಿಲ್ಲ ನೋಡಿ ಮನುಷ್ಯನ ಮನಸ್ಸು ಪರಿವರ್ತನೆ ಆಗೋದು ಯಾವ ರೀತಿ ಅಂದ್ರೆ ಇದು ಸತ್ಯವಾಗಿದ್ದು ನಿಜವಾಗಿದೆ ಕಥೆ ಅದಕ್ಕೆ ಈ ರೀತಿಯಾಗಿ ನಾವು ಕೂಡ ಏನಪ್ಪ ಅಂದ್ರೆ ಪರಮಾತ್ಮ ಕೊಟ್ಟಿರೋದ್ರಲ್ಲಿ ಒಂದು ಭಾಗದಲ್ಲಿ ನಾವು ದಿನನಿತ್ಯ ದಾನ ಧರ್ಮ ಪರೋಪಕಾರ ಸಮಾಜ ಸೇವೆಗೆ ಒಬ್ಬರಿಗೆ ಒಳ್ಳೆಯದಾಗುವುದನ್ನು ಮಾಡಬೇಕು ಅಂತ ತಿಳಿಯಪಡಿಸುತ್ತೆ ಇನ್ನು